ಹೆಬ್ಬಾಳ ಕೆಆರ್ ಪುರಂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಇವಾಗ ಮೆಟ್ರೋ ಕಾಮಗಾರಿ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿರತಕ್ಕಂಥದ್ದು ನೋಡಿ. ಹೆಬ್ಬಾಳ ಕೆಆರ್ ಪುರಂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನಿರಂತರವಾಗಿ. ಅಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು. ಇವಾಗ ಟ್ರಾಫಿಕ್ ನಿಯಂತ್ರಣಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಮೆಟ್ರೋ ಕಾಮಗಾರಿ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ನಿರಂತರವಾಗಿ ಆಗ್ತಾ ಇದೆ. ಅಲ್ಲಿ ಬಿಎಂಆರ್ಸಿಎಲ್ ಹಾಗೂ ಬೆಂಗಳೂರು ಪೊಲೀಸರ ಮೀಟಿಂಗ್ ಇದೆ. ಬೆಂಗಳೂರು ಪೊಲೀಸರು ಮತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳು ಇಬ್ಬರೂ ಕೂಡ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಸಂಚಾರ ವಿಭಾಗದ ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಕೂಡ ಭಾಗಿಯಾಗ್ತಾರೆ. ಬಿಎಂಆರ್ಸಿಎಲ್ ಎಂಡಿ ಪಿಸಿ ಜಾಫರ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಮಸ್ಯೆ ಪರಿಹಾರಕ್ಕೆ ಪೊಲೀಸ್ ಆಯುಕ್ತರಿಂದ ಕೆಲ ಸಲಹೆಗಳನ್ನು ಕೇಳ್ತಾರೆ. ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಎಸ್ ವೀಕ್ಷಕರೇ, ಮೆಟ್ರೋ ಕಾಮಗಾರಿ ಬಹಳ ವರ್ಷಗಳಿಂದ ನಡೀತಾನೇ ಇದೆ. ಕಳೆದ 1.5 ವರ್ಷಗಳಿಂದ ನಡೀತಾ ಇದೆ. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಯಾಕಂದರೆ ಬೆಂಗಳೂರು ನಿಮಗೆ ಗೊತ್ತೇ ಇದೆ, ಟ್ರಾಫಿಕ್ ಸಿಟಿ ಇದು. ನೀವು 1 ಕಿಲೋಮೀಟರ್ ಹೋಗಬೇಕು ಅಂದರೆ ನಿಗದಿತ ಸಮಯ ಅದಕ್ಕೆ ಫಿಕ್ಸ್ ಆಗಿದೆ. ಇಲ್ಲಿ ಟ್ರಾಫಿಕ್ ನಿಮಗೆ 1 ಕಿಲೋಮೀಟರ್ ಒಂದು ಸಿಗ್ನಲ್ ಸಿಗುತ್ತೆ. ಸೊ ಆ ರೀತಿಯ ಟ್ರಾಫಿಕ್ ಇರುವಾಗ ಇವಾಗ ಬಿಎಂಆರ್ಸಿಎಲ್ ಮತ್ತು ಬೆಂಗಳೂರು ಪೊಲೀಸರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬೆಂಗಳೂರು ಸಂಚಾರಿ ವಿಭಾಗದ ಪೊಲೀಸರ ಹತ್ರ ಕೆಲವು ಸಲಹೆಗಳನ್ನು ಕೇಳ್ತಾರೆ. ಯಾವ ರೀತಿ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ಬೋದು. ಈ ಮೆಟ್ರೋ ಕಾಮಗಾರಿ ಮುಗಿಯೋದಕ್ಕೆ ಇನ್ನೂ ಸಮಯ ಹಿಡಿಯುತ್ತೆ. ಸೊ ಆ ಸಮಯದವರೆಗೂ ಜನಗಳಿಗೆ ತೊಂದರೆ ಆಗುವುದ ರೀತಿಯಲ್ಲಿ ಬೇರೆ ಮಾರ್ಗ ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಆ ಮೀಟಿಂಗ್ನಲ್ಲಿ. ಸೊ ಬಿಎಂಆರ್ಸಿಎಲ್ನ ಅಧಿಕಾರಿಗಳು ಭಾಗಿಯಾಗ್ತಾರೆ, MD ಭಾಗಿಯಾಗ್ತಾರೆ. ಇನ್ನು ಬೆಂಗಳೂರಿನ ಕಮಿಷನರ್ ಆಗಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಭಾಗಿಯಾಗ್ತಾರೆ. ಇನ್ನು ಹಲವು ಅಧಿಕಾರಿಗಳಲ್ಲಿ ಭಾಗಿಯಾಗಿ ಈ ಬಗ್ಗೆ ಚರ್ಚೆ ಆಗುತ್ತೆ.